ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗನ್ನು ಶುರು ಮಾಡಕತ್ತೀನಿ ನೋಡಿರಿ. ಮಾರ್ನಿಂಗ್ ರೂಟೀನ ಒಂದು ಸ್ವಲ್ಪ ಶೇರ್ ಮಾಡ್ಕೊಳಕತ್ತೀನಿ. ಸಿದ್ದುನು ಸ್ನಾನಕ್ಕೆ ಹೋಗ್ಯಾನ, ನಾನು ಇಲ್ಲಿ ಅವನಿಗೆ ಟಿಫಿನ್ಗೆ ಒಂದು ಸ್ವಲ್ಪ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ. ಆ್ಯಕ್ಚುಲಿ ಅವನಿಗೆ ಒಂದು ಬಾಕ್ಸ್ ಟಿಫಿನ್ ಬಾಕ್ಸು ಚಪಾತಿ ಮತ್ತು ಪಲ್ಯನ ಕಟ್ಬೇಕು. ಸೊ ಏನೂ ಮಾಡೋಕ್ಕಾಗಂಗಿಲ್ಲ ರೀ, ಕೆಲವೊಂದು ಸತಿ ಅಡ್ಜಸ್ಟ್ ಮಾಡಿ ಕಳಿಸ್ತೀನಿ. ದಿನಾ ಚಪಾತಿ ಅಂದರೆ ಹುಡುಗರಿಗೆ ಬೇಜಾರಾಕತಿ ಮತ್ತು ಮಾಡೋರಿಗೆ ಬೇಜಾರಾಗ್ತಿತ್ತಲ್ಲ, ಹೀಗಾಗಿ 2 ಟಿಫಿನ್ ಬಾಕ್ಸ್ ಇರ್ತಾವೆ ಅವನಿಗೆ. ಸೊ ಹೀಗಾಗಿ ಒಂದಕ್ಕೆ ಒಂದು ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಕೊಟ್ರತ್ತು, ಇನ್ನೊಂದಕ್ಕೆ ಮಸಾಲೆ ಪಡ್ಡು ಅಂತಂದು ಹೇಳಿ ರೆಡಿ ಮಾಡತ್ತೀನಿ ನೋಡಿರಿ. ದೋಸೆ ಹಿಟ್ಟು ಉಳಿತು, ಅದಕ್ಕೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟು ಮತ್ತು ಜೀರಿಗೆ ಉಪ್ಪು ಹಾಕ್ಕೊಂಡೀನಿ. ಆ್ಯಕ್ಚುಲಿ ಅವನಿಗೆ ಕೊತ್ತಂಬರಿ ಅಂದ್ರೆ ಖರೆ ಹೇಳ್ಬೇಕಂದ್ರೆ ಇಷ್ಟ ಆಗಂಗಿಲ್ಲ. ಸಿದ್ದು ಇದ್ರೊಳಗೂ ಹಾಕಿದ್ರು ಆರಿಸಿ ತೆಗಿತಾನೆ. ಸೊ ಹೀಗಾಗಿ ಅವನು ಪಟ್ನ ಸ್ನಾನಕ್ಕೆ ಹೋಗಿದ್ದ, ಅದ್ರೊಳಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ನೋಡಿರಿ, ಗೊತ್ತಾಗಂಗಿಲ್ಲ ಅಂತಂದು ಸ್ಕೂಲ್ನಾಗಾದ್ರೆ ತಿನ್ಕೊಂಡು ಬರ್ತಾನೆ ಅಂತಂದು ಹೇಳಿ. ಇನ್ನು ಇದಕ್ಕೆ ಒಂದು ಸ್ವಲ್ಪ ಮತ್ತು ಕ್ಯಾರೆಟು ಅದೆಲ್ಲ ಹಾಕಿದ್ರು ಇನ್ನೂ ಮಸ್ತ್ ಅಂದ್ರೆ ಮಸ್ತ್ ಆಕತಿ. ಸೊ ನಾನು ಸಿಂಪಲ್ಲಾಗೇ ಮಾಡಾಕತ್ತೀನಿ. ಮತ್ತು ಬೆಳಗ್ಗೆ ಎದ್ದು ಅಷ್ಟ್ರಿಗೆ ನಾಷ್ಟದು ಒಂದು ರೆಡಿ ಮಾಡ್ಬೇಕಲ್ರಿ. ಹೀಗಾಗಿ ನದಿರಾಜ್ಗೆ ನಮ್ಮ ಮನೆಯವರಿಗೆ ಅವರಿಬ್ಬರಿಗೂ ಪಡ್ಡು, ಮಸಾಲೆ ಪಡ್ಡು ಮತ್ತು ಸಾದಾ ಪಡ್ಡು ಭಾಳ ಅಂದ್ರೆ ಭಾಳ ಇಷ್ಟ ಆಗತ್ತೆ. ಮತ್ತು ನಮ್ಮ ಸಿದ್ದುಗೆ ಅಷ್ಟೊಂದ್ರೆ ಲೈಕ್ ಆಗಂಗಿಲ್ಲ. ಅವನಿಗೆ ದೋಸೆ ಬೇಕು. 3 ಜನ ಇದ್ದರು 3 ಜನ ಅವ್ರಿಗೆ ಇಷ್ಟ ಆಗಿದ್ದು ಇವನಿಗೆ ಇಷ್ಟ ಆಗಲ್ಲ, ಇವನಿಗೆ ಇಷ್ಟ ಆಗಿದ್ದು ನಮ್ಮ ಮನೆಯವ್ರಿಗೆ ಇಷ್ಟ ಆಗಂಗಿಲ್ಲ ನೋಡ್ರಿ. ಹಿಂಗೆ ಆಕೈತಿ. ಏನೂ ಮಾಡೋಕ್ಕಾಗಂಗಿಲ್ಲ, ಕೆಲವೊಮ್ಮೆ ಅಡ್ಜಸ್ಟ್ ಮಾಡ್ಕೋತಾರೆ. ಹಂಗೆ ನಾನು ಮಾಡಿ ಕೊಡ್ತೀನಿ ನೋಡ್ರಿ. ಮತ್ತು ಏನೂ ಮಾಡೋಕ್ಕಾಗಂಗಿಲ್ಲ, ಎಲ್ಲಿ ಬೇರೆ ಮಾಡ್ಕೊತ ಕೂತ್ಕೊಳ್ಳೋದು ಅನ್ನಿಸ್ಬಿಡ್ತೈತಿ. ಅದಾದಮೇಲೆ ಎಲ್ಲರೂ ಸ್ಕೂಲಿಗೆ ಹೋದ ಮತ್ತು ನಮ್ಮ ಮನೆಯವರು ಧೀರಜು ಆಫೀಸ್ಗೆ ಹೋದ್ಮೇಲೆ ನನ್ನ ಒಂದು ಸ್ವಲ್ಪ ಯೋಗ ರೂಟೀನ ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ. ಸೂರ್ಯ ನಮಸ್ಕಾರ ಮಾಡಕತ್ತಿದ್ವಿ. ಇದ್ರೊಳಗೆ ನಾವೇನು ಆಸನ ಮಾಡ್ತೀವಲ್ಲ, ಭಾಳಷ್ಟು ವೆರೈಟಿ ಡಿಫ್ರೆಂಟ್ ಅಂದರೆ ಅದರೊಳಗೆ ಡಿಫ್ರೆಂಟ್ ಟೈಪ್ ಆಫ್ ಏನಂತಾರಲ್ಲ ಸೂರ್ಯ ನಮಸ್ಕಾರಗಳು ಅಂತಾರಲ್ಲ, ಅದ್ರಾಗ ಅವನ್ನ ಆ ಥರ ಮಾಡಾಕತ್ತಿದ್ವಿ ನಾವು. ಸೊ ಅದನ್ನ ಸ್ವಲ್ಪ ಅದ್ರ ಜೊತೆಗೆ ಇನ್ನೊಂದು ಮಂಗಳ ಗೌರಿದು ಒಂದು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಾಕತ್ತೀವಿ. ಆ್ಯಕ್ಚುಲಿ ಒಂದು ಕ್ಲಿಪ್ಸ್ ತೊಗೊಂಡಿದ್ದೆ, ಅದು ಮಿಸ್ ಆಗೈತೆ, ನನಗೆ ಗೊತ್ತಿಲ್ಲ ರೀ, ಇಲ್ಲ ಬೈ ಮಿಸ್ಟೇಕ್ ಡಿಲೀಟ್ ಆಗಿರಬೇಕು. ಅದನ್ನು ಒಂದು ಕ್ಲಿಪ್ಸ್ ತೊಗೊಂಡಿದ್ದೆ, ಅದನ್ನು ನಾನು ಪ್ರಾಕ್ಟೀಸ್ ಮಾಡಾಕತ್ತೀವಿ ಎಲ್ಲರೂ ಸೇರಿಕೊಂಡು. ಅದನ್ನು ನಾನು ಶೇರ್ ಮಾಡ್ಕೋತೀನಿ ಯಾವಾಗ ನಿಮಗೆ ಪ್ರಾಕ್ಟೀಸ್ ಹೆಂಗೆ ಮಾಡಾಕತ್ತೀವಿ ಏನು ಎತ್ತ ಅಂತ. ಅದೇನಾಗಿತ್ತು ಆ್ಯಕ್ಚುಲಿ ಯೋಗ ಕ್ಲಾಸಿಂದ ಏನು ನಾನು ಎಡ ಮಾಡ್ಕೊಂಡು ಏನೋ ವಿಡಿಯೋ ಕ್ಲಿಪ್ಸ್ ತೊಗೊಂಡಿದ್ದಿಲ್ಲ. ಜಸ್ಟ್ ಹೆಂಗೆ ನಡೆದೈತಿ ನಮ್ಮ ಕ್ಲಾಸು ಅಂತಂದು. ಯಾಕಂದರೆ ನಾನು ಇದೇ ತಿಂಗಳನ್ನ ಜುಲೈ 1ನೇ ತಾರೀಕಿಂದ ನಾನು ಹೊಂಟಿದ್ದೆಲ್ಲ ನಾನು. ಹೀಗಾಗಿ ಜೂನ್ 1 ತಿಂಗಳು ಗ್ಯಾಪನ್ನು ಆಗಿಬಿಡ್ತು. ಮೇದಾಗಂತೂ ನಾನು ರಜಕ್ಕೆ ಊರಿಗೆ ಹೋಗಿದ್ದೆಲ್ಲ. ಸೊ ಅವಾಗೂ ಹೀಗಾಗಿ ರಜಾ ಗ್ಯಾಪ ಮಾಡಿಬಿಟ್ಟಿದ್ದೆ ನಾನು. ಈಗ ಜುಲೈ 1ನೇ ತಾರೀಕಿಂದ ಶುರು ಮಾಡಿದ್ನೆಲ್ಲ. ಆ್ಯಕ್ಚುಲಿ ಚಲೋ ನೋಡ್ದವು. ಮತ್ತು ನಾನು ಏನಾಗಿತ್ತು ಅಂತಂದ್ರೆ ವಿಡಿಯೋ ಕ್ಲಿಪ್ಸ್ ಏನು ತೊಗೊಳಕ್ಕನಾಗಿದ್ದಿಲ್ಲರಿ ಇವತ್ತು, ಹಾಗಾಗಿ ತೊಗೊಂಡೆ. ಮತ್ತು ವಿಶೇಷವಾಗಿ ಇನ್ನೊಂದು ಹೇಳ್ಬೇಕಂದ್ರೆ ನಾವು ಎಲ್ಲರೂ ಸೇರಿಕೊಂಡು ಈ ಕಡೆಗೆ ಮಂಗಳಗೌರಿದು ಒಂದು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಅದನ್ನು ನಾವು ಮಾಡ್ಬೇಕಂತಂದು ಹೇಳಿ ಪ್ರಾಕ್ಟೀಸ್ ಜಸ್ಟ್ ನಡೆಸೀವಿ. ಇನ್ನೂ ಪ್ಲ್ಯಾನ್ ಎಲ್ಲ ಮಾಡಿಕೊಂಡು ಜಸ್ಟ್ ಇವತ್ತು 1-2 ಸ್ಟೆಪ್ ಕಲ್ತು ಬಂದೀವಿ ನೋಡಿರಿ. ಸೊ ನೋಡ್ಬೇಕು ಎಷ್ಟು ದಿನ ಆಗ್ತೈತೆ ಗೊತ್ತಿಲ್ಲ ಕಲಿಯಾಕ. ಸೊ ಹೆಂಗೆ ಪ್ರಾಕ್ಟೀಸ್ ಮಾಡ್ತೀವಿ ಏನು ಎತ್ತ ಅನ್ನೋದು ಡೈಲಿ ವ್ಲಾಗ್ಸ್ನಾಗ ಒಂದು ಸ್ವಲ್ಪ ಶೇರ್ ಮಾಡ್ಕೋತೀನಿ. ಆ್ಯಕ್ಚುಲಿ ಹಂಗೆ ನಿನ್ನೆ ವ್ಲಾಗ್ ಮಾಡೋಕ್ಕನ ಆಗಲಿಲ್ಲ ರೀ. ಸೊ ಲೇಟನ ಆಗಿಬಿಡ್ತಲ್ಲ, ಹೀಗಾಗಿ ಹಬ್ಬ ಮಾಮೂಲಿ ನಾನು ಕುಚ್ಚುಗಡುಬು ಅದು ಮಾಡಿ ನೈವೇದ್ಯ ಮಾಡ್ತೀನಿ. ಹೀಗಾಗಿ ಒಂದು ಸಿದ್ದು ಸ್ಕೂಲಿಗೆ ಕಳಿಸಿದ ಮೇಲೆ 1-2 ಇದು ಮಾಡಿ ನಾಗಪ್ಪಗೆ ನಾನು ಹಾಲು ಹಾಕಿದೆ ನೋಡಿರಿ. ಇಷ್ಟೇ ಪಂಚಮಿ ಹಬ್ಬ ಆಯ್ತು. ಇನ್ನು ನೋಡ್ತೀನಿ ನಾಳೆ ಬ್ಲಾಗ್ನಾಗ ಏನಾರು ನಾಳೆ ಮತ್ತು ಹೊಸ ಬ್ಲಾಗ್ ಶುರು ಮಾಡಿದ್ದೆ ಅಂತಂದ್ರೆ ಅದರೊಳಗೆ ಮೀಶೋದಿಂದ ಏನೇನು ತರಿಸೀನಿ ಅನ್ನೋದು ಅದನ್ನು ಶೇರ್ ಮಾಡ್ಕೋತೀನಿ. ಅದರ ಮತ್ತು ವರಮಹಾಲಕ್ಷ್ಮಿ ಶಾಪಿಂಗ್ ಏನೇನು ಮಾಡಿರೋದು ಶೇರ್ ಮಾಡ್ಕೋತೀನಿ ಅಂತ ಹಿಂದಿನ ಬ್ಲಾಗ್ನಾಗ ಹೇಳಿದ್ನಲ್ಲ ನಿಮ್ಗೆ, ಅದನ್ನ ಶೇರ್ ಮಾಡ್ಕೋತೀನಿ. ಅದ್ರ ಜೊತೆಗೆ ಇನ್ನೊಂದು ಏನಾಗ್ಬಿಡ್ತಂದ್ರೆ, ಒಂದು ನಾನು ಡೆಕೋರೇಷನ್ ಐಟಮ್ದು ಬುಕ್ ಮಾಡಿದ್ದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹಬ್ಬಕ್ಕೆ ಬೇಕಂತಂದು ಹೇಳಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡ್ರಾತು ಅಂತಂದು ಹೇಳಿ. ಅದು ಏನಾಯ್ತು ಅಂತಂದ್ರೆ ಬರೋದು 4ನೇ ತಾರೀಕಿನೇ ಇತ್ತು ನೋಡ್ರಿ. ಆಗಸ್ಟ್ 4ಕ್ಕೆ ಇತ್ತು ಆ್ಯಕ್ಚುಲಿ ಅದು ನನಗಿಲ್ಲಿ ಇದು. ಆಮೇಲೆ ಏನೋ ಕ್ಯಾನ್ಸಲ್ ಆಗಿತ್ತಲ್ಲ ಇದು ಆರ್ಡ್ರ್, ಅದು ಮತ್ತು ಅದು ಮೀಶೋದೊಳಗೆ ಅದು ಕ್ಯಾನ್ಸಲ್ ಆಗಿದ್ಮೇಲೆ ಮತ್ತು ನಾವು ಆರ್ಡರ್ ಏನೇ ಇತ್ತು ಅದನ್ನ ಮಾಡೋಣ ಅಂದಾಸಿದ್ದು. ಮತ್ತು ಅದನ್ನು ಮಾಡಿದ್ರೆ ಇನ್ನು ಒಮ್ಮಕ್ಳೇ ಆಗಸ್ಟ್ 11ಕ್ಕಲ್ಲ, ಅದು 11ಕ್ಕೆ ಬರೋಕ್ಕಾಗತ್ತೆ ನೋಡ್ರಿ. ಇನ್ನು ಗಣಪತಿ ಹಬ್ಬಕ್ಕನ ಆಗೈತಿ, ವರಮಹಾಲಕ್ಷ್ಮಿಗೇನೆ ಬರೋಂಗಿಲ್ಲ. ಆ್ಯಕ್ಚುಲಿ ನಾನು ಎಲ್ಲ ಮಾಡಿದ್ದು ಲಾಸ್ಟ್ ಆಗಸ್ಟ್ 4 ತನಕ ನನಗೆಲ್ಲ ಸಿಗಾಕತ್ತಿದ್ವು. ಆರ್ಡ್ರೆಲ್ಲ ಪ್ಲೇಸನ್ನು ಆಗಾಕತ್ತಿತ್ತು. ಹೀಗಾಗಿ ನಾನು ಸಿಗ್ತಾಬಿಡು ಆರಾಮಾಗಿ ಏನದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಅಂದ್ಕೊಂಡಿದ್ದೆ. ಬಟ್ ಏನು ಸಿಗಲೇ ಇಲ್ಲ. ಒಂದಂತೂ ಮಿಸ್ ಆಗೇ ಬಿಡ್ತು ನೋಡ್ರಿ, ಇನ್ನು 2 ಅಂತೂ ಬಂದವು. ಮತ್ತಿನ್ನು ಸಣ್ಣ ಪುಟ್ಟ ಏನಾದರೂ ಹಬ್ಬಕ್ಕೆ ಅಂತಂದು ಹೇಳಿ ಪರ್ಚೇಸ್ ಮಾಡಿ ಬೆಳಿರ್ತೀವಲ್ರಿ. ಹೀಗಾಗಿ ಸೀರೆನೂ ನಾನು ಸಿಂಪಲ್ಲಾಗಿ ತೊಗೊಂಡಿನಿ. ಅದನ್ನು ನಾನು ನೋಡ್ತೀನಿ ಒಂದಿಷ್ಟು ಎಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವರ್ಷ. ಅದು ಒಂದು ತೊಗೊಂಡಿದ್ದೆ ಖರೆ ಹೇಳ್ಬೇಕಂದ್ರೆ. ಅದನ್ನು ನಾನು ಮೇಯ್ನ
ತೊಗೊಂಡಿದ್ದೆ, ಹಿಂಗಾಗಿ ಅದ ಬರಲಿಲ್ಲ. ಆಗಸ್ಟ್ 11ಕ್ಕೇನೆ ಬರ್ತದೆ. ಅದು ಬಂದಮೇಲೆ ಮತ್ತು ನಿಮಗೆ ಯಾವ್ದಾರ ಬ್ಲಾಗ್ನಾಗಂತೂ ಅದನ್ನು ತೋರಿಸ್ತೀನಿ. ಸದ್ಯಕ್ಕೆ ಇಷ್ಟು ನಡೆದು ನೋಡ್ರಿ, ಇನ್ನು ಪಂಚಮಿನ ಆಯಿತು ಮತ್ತು ನನ್ನ ಡೈಲಿ ರೂಟೀನ್ ವಿಡಿಯೋ ನಾನು ಮಾಡಕತ್ತಿದ್ನಲ್ಲ. ಏನು ಬಂತಪ್ಪಾಜಿ? ಫೋನ್ ಸ್ಟೋರೇಜ್ ಫುಲ್ ಅಂತ ಬಂತು ನೋಡ್ರಿ. ವಿಡಿಯೋ ಮಾಡ್ತಿದ್ದಂಗೆ ಕಟ್ ಆಯ್ತು. ಸೊ ಫುಲ್ ಎಲ್ಲ ಒಂದು ಸ್ವಲ್ಪ ಅಪ್ಲೋಡ್ ಆಗಿದ್ದು ವಿಡಿಯೋ ಆಫ್ ನೀವು ನೋಡಿ. ಎಲ್ಲ ಇಷ್ಟು ವಾಟ್ಸಪ್ ಗ್ರೂಪ್ ಆಗ್ಯಾವ ಅಂದ್ರೆ ಖರೆ ಹೇಳ್ಬೇಕಂದ್ರೆ ಅಯ್ಯೋ ಒಂದು 10-15 ಗ್ರೂಪನ ಆಗ್ಬಿಟ್ಟವ್ರೆ ಅದ್ರೊಳಗೆ. ಏನು ಇವು ಬಿಸ್ನೆಸ್ ಮಾಡೋರು ಏನಾಗ್ತಾರಂದ್ರೆ ಹಂಗೆ ಎಲ್ಲ ಹಾಕ್ತಾರಲ್ಲ ಸೀರೆ ಡ್ರೆಸ್ಸು ಅದು ಏನು ಮಾಡ್ಬೇಕಂತ ಗೊತ್ತಾಗ್ಬಾರ್ದು. ಒಂದು ಸ್ವಲ್ಪ ವಿಡಿಯೋನ ಹಂಗೆ ಅಪ್ಲೋಡ್ ಜಲ್ದಿ ಅಪ್ಲೋಡೂ ಆಗಂಗಿಲ್ಲ. ಅಷ್ಟು ಈ ಫುಲ್ ಅಂತ ಬಂತು ವಿಡಿಯೋ ಆಟೋಮೆಟಿಕ್ ತನ್ನಿಂದಾನ ಕಟ್ ಆಗಿಬಿಡುತ್ತೆ ನೋಡ್ರಿ. ಹಿಂಗೆ ಆಗತ್ಬಿಡುತ್ತೆ ಫ್ರೆಂಡ್ಸ್. ಏನು ಮಾಡೋಕ್ಕಂತ ಗೊತ್ತಾಗ್ಬಾರ್ದು ನಂಗೆ ಕರೆ ಹೇಳ್ಬೇಕಂದ್ರೆ. ಸೊ ಒಂದ್ಸತಿ ಡಿಲೀಟ್ ಮಾಡಿದ್ರನ್ನ ಏನಾಕತಿ ಅಂತಂದ್ರೆ ಎಲ್ಲ ವ್ಲಾಗ್ ನಾನು ಎಡಿಟ್ ಮಾಡಿದ್ಮೇಲೆ ಡಿಲೀಟ್ ಮಾಡಿದ್ರೆ ಮತ್ತೆ ಇದಾಗ್ತದಲ್ಲ, ಏನು ಮಾಡೋಕ್ಕಂತ ಗೊತ್ತಾಗ್ಬಲ್ದು ಖರೆ ಹೇಳ್ಬೇಕಂದ್ರೆ. ಮತ್ತು ಒಂದು ಸತಿ ಮತ್ತು ಬ್ಲಾಗ್ ಶುರು ಮಾಡಿದ್ದು ನೋಡ್ರಿ. ಹಿಂಗೆ ಆಕತಿ ಸಿದ್ದು ಅದ ಅಂದ ನಾನು ಎಷ್ಟು ಡಿಲೀಟ್ ಮಾಡಿ ಮಮ್ಮಿ ಇವೆಲ್ಲ ಡಿಲೀಟ್ ಮಾಡೋಣ ಆಕತಿದ್ದೆ. ನಮ್ಮದು ಯೋಗ ಕ್ಲಾಸಿನ ಗ್ರೂಪು, ಇಲ್ಲಿ ಗ್ರೂಪು, ಫ್ರೆಂಡ್ಸ್ ಗ್ರೂಪು, ಊರಿನ ಗ್ರೂಪು, ಸುಮಾರು ಗ್ರೂಪ್ ಆಗಿಬಿಟ್ಟವು. ವಾಟ್ಸಪ್ ಗ್ರೂಪು ನೋಡ್ತೀನಿ. ಈಗ ಸದ್ಯಕ್ಕೆ ಏನು ಮಾಡ್ತೀನಿ ಅಂದರೆ ಎಲ್ಲ ಒಂದಿಷ್ಟು ಗ್ರೂಪ್ನಿಂದ ಎಕ್ಸಿಟ್ ಆಗಿಬಿಡ್ತೀನಿ. ಹಲೋ ಪಜಿ ಗ್ರೂಪಿಂದ ಬೇಡ ಗ್ರೂಪಿಂದ ಎಕ್ಸಿಟ್ ಆಗಿಬಿಡ್ತೀನಿ ಅಂತ ಕಡೆ. ಸುಮ್ಮನೆ ಬೇಡ ವಿಡಿಯೋ ಮಾಡೋಕ್ಕೆ ಖರೆ ಹೇಳ್ಬೇಕಂದ್ರೆ ಭಾಳ ಇದಾಗತ್ತೆ ನೋಡ್ರಿ. ಇನ್ನು ಮತ್ತು ಇಷ್ಟು ಸದ್ಯಕ್ಕೆ ಈಗ ಮಾರ್ನಿಂಗ್ ರೂಟೀನ ಮತ್ತು ಮಧ್ಯಾಹ್ನದ ರೂಟೀನ ಇಷ್ಟು ಮನ್ಯಾಗ ನಡೆದದ್ದು ನೋಡ್ರಿ. ಇನ್ನು ಮತ್ತು ಈವ್ನಿಂಗ್ ರೂಟೀನ್ ಏನಾದರೂ ಇದ್ದರೆ ಸ್ವಲ್ಪ ಶೇರ್ ಮಾಡ್ಕೋತೀನಿ. ನೋಡೋಣ ಮತ್ತು ಸಂಜೆ ಮುಂದೆ ಏನು ಆಗ್ತತಿ ಅಂತ. ಸದ್ಯಕ್ಕೆ ಇಷ್ಟ ನಡೆದತ್ತು ನೋಡ್ರಿ. ಈಗ ಸಿದ್ದು ನಂದ ಡೈಲಿ ರೂಟೀನ್ ಒಳಗೆ ಇಷ್ಟಿಷ್ಟ ನಡೆಸೀವಿ. ಇನ್ನು ಓಪನ್ ಹೌಸ್ ಒಂದು ಬರ್ತದೆ ನೋಡ್ಬೇಕು ಯಾವಾಗ ಆಗ್ತದೆ ಗೊತ್ತಿಲ್ಲ. ಸಿದ್ದು ಅದನ್ನು ಒಂದು ಶೇರ್ ಮಾಡ್ಕೋತೀನಿ. ಓಪನ್ ಡೇ ಐತಿ, ಮತ್ತೇನು ಹಬ್ಬಗಳ ತಯಾರಿ ಮತ್ತು ಎಲ್ಲ ಅಂತೂ ಮಾಡ್ಕೊಡ್ತೀನಿ. ಮಗಳೇ 5:15 ಆಗಕ್ಕೆ ಬಂದದ್ದು ನೋಡ್ರಿ. ಸಿದ್ದುನು ಕೆಳಗಡೆ ಹೋದ ಆಟ ಆಡೋಕೆ. ಸೊ ಮಧ್ಯಾಹ್ನ ಒಂದು ಸ್ವಲ್ಪ ನುಗ್ಗೆಕಾಯಿ ಬೇಳೆ ಸಾರು ಮಾಡಿದ್ನೆಲ್ಲ ಇನ್ನೂ ಇಷ್ಟ ಐತಿ. ಇವು ನಮ್ಮ ಸಿದ್ದು ಬೇಳೆ ಅಂದ ಒಂದು ಸ್ವಲ್ಪ ಬೇಳೆ ಮಾಡಿಕೊಟ್ಟೆ. ಅವನು ತಿಂದ ನೋಡ್ರಿ. ಈಗ ಪಾತ್ರೆ ಎಲ್ಲ ಜೋಡಿಸ್ಕೊಂಡು ಒಂದು ಸ್ವಲ್ಪ ಪುಲಾವ್ ಮಾಡ್ತೀನಿ ರಾತ್ರಿಗೆ. ಯಾಕಂದರೆ ಇದಿಷ್ಟ ಸಾರು ಐತಿ. 4 ಜನರಿಗೆ ಅಂದ್ರೆ ಸಾರಂಗಿಲ್ಲ. ನೋಡೋಣ, ಪುಲಾವ್ಗೆಲ್ಲ ಸಾಮಾನು ತಗೊಂಡು ಪುಲಾವ್ ಮಾಡ್ತೀನಿ. ನಾನು ಟೀ ಕುಡಿಬೇಕಂದ್ರೆ ಬೇಡ ಅನ್ನಿಸ್ತು. ನಾನು ಒಂದು ಸ್ವಲ್ಪ ಬೇಳೆ ತಿಂದೆ, ಹೀಗಾಗಿ ಬೇಡ ಅನ್ನಿಸ್ತು. ಈಗ ಪುಲಾವಿಂದೆಲ್ಲ ರೆಡಿ ಮಾಡ್ಕೊತೀನಿ ನೋಡ್ರಿ. ಮಳೆ ಅಂತೂ ಫುಲ್ಲ ಕಡಿಮೆ ಆಗೈತಿ. ನಮ್ಮ ಸಿದ್ದು ಆಟ ಆಡೋಕೆ ಹೋಗ ನೋಡ್ರಿ ಕೆಳಗಡೆ. ನಿನ್ನೆ ಇವತ್ತಷ್ಟೇ ಒಂದು ಸ್ವಲ್ಪ ಕಡಿಮೆ ಆಗೈತಿ. ಆದರೂ ಇನ್ನು ನೋಡ್ರಿ ಹಸಿ ಐತಿ. ಹುಡುಗರೆಲ್ಲ ಅಲ್ಲಿ ಕೂತಾವ. ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಫಸ್ಟ್ ಕಸ ಎಲ್ಲ ಗುಡಿಸ್ಕೊಂಡು ಇಲ್ಲ ಪಲಾವಿಗೆ ರೆಡಿ ಮಾಡ್ತೀನಿ ನೋಡ್ರಿ. ತವಾ ಪಲಾವ್ ಮಾಡಬೇಕು ಅಂತ ಹೇಳ್ಯಾರ. ನೋಡ್ತೀನಿ ಬಾಸುಮತಿ ಅಕ್ಕಿ ಎಷ್ಟದಾವ ಗೊತ್ತಿಲ್ಲ. ನಮ್ಮ ಸಿದ್ದು ನೋಡ್ರಿ ಬೇಳೆ ತಿಂದೆಲ್ಲ. ಇನ್ನು ಇಲ್ಲೇ ನಾನು ಒಂದು ಸ್ವಲ್ಪ ತವಾ ಪಲಾವ್ಗೆ ಅನ್ನ ಮಾಡ್ಕೊಳಕತ್ತೀನಿ ನೋಡ್ರಿ. ಬಾಸುಮತಿ ರೈಸ್ ಅನ್ನ ಮಾಡಿ ಇಟ್ಕೊಂಡು ಅದಕ್ಕೆ ನಾವು ತರಕಾರಿ ಏನೆಲ್ಲ ಬೇಕು ಅಂದರೆ ಏನೇನು ಇಷ್ಟ ಆಗತ್ತಲ್ಲ ಎಲ್ಲ ಹಾಕ್ಕೋಬೋದು. ನಾನು ಒಂದು ಸ್ವಲ್ಪ ಪನ್ನೀರು ಮತ್ತು ಕ್ಯಾರೆಟು, ಬಟಾಣಿ ಮತ್ತು ಕ್ಯಾಪ್ಸಿಕಮ್ಮು ಇವೆಲ್ಲ ಇದ್ದವು. ಹೀಗಾಗಿ ಎಲ್ಲ ತರಕಾರಿ ಇದ್ದರೆ ಚಲೋ ಆಗ್ತೈತೆಲ್ಲ. ಕ್ಯಾರೆಟೂ ಇತ್ತು. ಸೊ ಎಲ್ಲ ಫ್ರೈ ಮಾಡಿ ಹಾಕ್ಕೊಂಡು ಇಷ್ಟು ಮಿಕ್ಸ್ ಮಾಡಿಬಿಟ್ರೆ ಒಂದು ಬಿರಿಯಾನಿ ಮಸಾಲ ಹಾಕ್ತೀನಿ ಮೇಲೆ. ಒಗ್ಗರಣೆ ಮೊದಲೆಲ್ಲ ಫ್ರೈ ಮಾಡಿ ತಕ್ಕೋತೀನಿ. ಇಷ್ಟ ಆಯ್ತು ನೋಡಿರಿ ಇವತ್ತಿನ ಬ್ಲಾಗ್. ಹೋಪ್ಸು ನೀವು ಸ್ವಲ್ಪ ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡಿನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು. ಬಾಯ್.